ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮ ರಾವಣನ ಯುದ್ಧ ಎಂಬ 99ನೆಯ ಸರ್ಗಕ್ಕೆ ಸ್ವಾಗತ. ಮಹೋದರ ಮಹಾಪಾರ್ಶ್ವೌ ಹತೌ ದೃಷ್ಟ್ವಾತ್ ರಾಕ್ಷಸೌ ತಸ್ಮಿಂಶ್ಚ ನಿಹತೆ ವೀರೆ ವಿರೂಪಾಕ್ಷೆ ಮಹಾಬಲೆ ಅವಿವೇಶ ಮಹಾನ್ ಕ್ರೋಧೋ ರಾವಣಂತು ಮಹಾಮೃಧೆ ಸೂತಂ ಸಂಚೋದಯಾಮಾಸ ವಾಕ್ಯಂ ಛೇದಮುವಾಚಃ. ಮಹಾಬಲನಾದ ವಿರೂಪಾಕ್ಷನು ಮತ್ತು ಮಹೋದರ ಮಹಾಪಾರ್ಶ್ವರು ಯುದ್ಧದಲ್ಲಿ ನಿಧನ ಹೊಂದಲಾಗಿ ರಾವಣನಿಗೆ ಅತಿಶಯವಾದ ಕೋಪ ಉಂಟಾಯಿತು. ಸೂತನಿಗೆ ಮುಂದೆ ಹೋಗಲು ಪ್ರೇರಿಸುತ್ತಾ ಹೇಳಿದನು, ಸಾರಥಿಯೇ, ಈ ರಾಮ ಲಕ್ಷ್ಮಣರನ್ನು ಸಂಹರಿಸಿ ಸತ್ತು ಹೋಗಿರುವ ರಾಕ್ಷಸರ ಮತ್ತು ದಿಗ್ಬಂಧನದಲ್ಲಿರುವ ನಗರವಾಸಿಗಳ ದುಃಖವನ್ನು ಹೋಗಲಾಡಿಸುತ್ತೇನೆ. ಸೀತಾರೂಪವಾದ ಪುಷ್ಪದಿಂದ ಫಲ ಕೊಡುವುದಾಗಿರುವ ಸುಗ್ರೀವ, ಜಾಂಬವಂತ, ಕುಮುದ, ನಲ, ದ್ವಿವಿಧ, ಮೈಂದ, ಅಂಗದ, ಗಂಧಮಾದನ, ಹನುಮಂತ, ಸುಷೇಣ ಮತ್ತು ಸಮಸ್ತರಾದ ವಾನರ ದಳ ನಾಯಕರೇ, ರೆಂಬೆಗಳ ರೂಪದಲ್ಲಿರುವ ರಾಮ ವೃಕ್ಷವನ್ನು ಈಗಲೇ ನಾನು ಕತ್ತರಿಸಿ ಹಾಕುತ್ತೇನೆ. ಆದುದರಿಂದ ರಾಮನ ಬಳಿಗೆ ನನ್ನ ರಥವನ್ನು ನಡೆಸು. ಅತಿರಥನಾದ ಮತ್ತು ವೀರನಾದ ರಾವಣನು ಹೀಗೆ ಹೇಳುತ್ತಾ ರಥದ ಗಡಗಡ ಶಬ್ದದಿಂದ 10 ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಯನ್ನುಂಟು ಮಾಡುತ್ತಾ ಶ್ರೀರಾಮನ ಬಳಿಗೆ ಧಾವಿಸಿದನು. ರಾವಣನ ರಥದ ಆ ಘೋರ ಶಬ್ದದಿಂದ ನದಿ, ಪರ್ವತ, ವನಗಳಿಂದ ಕೂಡಿದ ಭೂಮಿಯು ತುಂಬಿ ಕಂಪಿಸಿತು. ಭೂಮಿಯ ಮೇಲಿದ್ದ ಎಲ್ಲ ಸಿಂಹ, ಮೃಗ, ಪಕ್ಷಿಗಳು ಭಯಗೊಂಡವು. ಆ ಸಮಯದಲ್ಲಿ ರಾವಣನು ಸುದಾರುಣವಾದ ತಾಮಸವೆಂಬ ಮಹಾಸ್ತ್ರವನ್ನು ಪ್ರಯೋಗಿಸಿ ಸಮಸ್ತ ವಾನರರನ್ನು ದಹಿಸತೊಡಗಿದನು. ವಾನರರು ಪ್ರಾಣ ತೊರೆದು ರಣಭೂಮಿಯ ಸುತ್ತಲೂ ಬಿದ್ದಿದ್ದರು. ಮಹಾಸ್ತ್ರದಿಂದ ಭಗ್ನರಾಗಿ ಕೆಳಕ್ಕೆ ಬೀಳುತ್ತಿರಲಾಗಿ ಉಳಿದ ವಾನರರು ಪಲಾಯನ ಮಾಡುತ್ತಿರಲಾಗಿ ದೊಡ್ಡದಾದ ಧೂಳು ಮೇಲೆದ್ದಿತು. ಬ್ರಹ್ಮನೇ ನಿರ್ಮಿಸಿದ್ದ ತಾಮಸಾಸ್ತ್ರದ ವೇಗವನ್ನು ಸಹಿಸಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ರಾವಣನ ಆ ಶ್ರೇಷ್ಠವಾದ ಬಾಣಗಳಿಂದ ಅನೇಕ ವಾನರ ಸೈನ್ಯ ಸಮೂಹಗಳು ಭಗ್ನವಾದುದನ್ನು ಕಂಡು ಶ್ರೀರಾಮನು ಯುದ್ಧ ಸನ್ನದ್ಧನಾಗಿ ನಿಂತನು. ಹೀಗೆ ರಾವಣನು ತಾಮಸಾಸ್ತ್ರದಿಂದ ವಾನರ ಸೈನ್ಯವೆಲ್ಲವನ್ನು ದಿಕ್ಕಾಪಾಲಾಗಿ ಓಡಿಸಿದ ನಂತರ ವಿಷ್ಣುವಿನೊಡನಿರುವ ಇಂದ್ರನಂತೆ ಅನುಜನಾದ ಲಕ್ಷ್ಮಣನೊಡನೆ ಯುದ್ಧ ಸನ್ನದ್ಧನಾಗಿ ನಿಂತಿದ್ದ ಅಪರಾಜಿತನಾದ ಶ್ರೀರಾಮನನ್ನು ನೋಡಿದನು. ಶ್ರೀರಾಮನು ತನ್ನ ಎತ್ತರವಾದ ಧನುಸ್ಸನ್ನು ಹಿಡಿದು ಆಕಾಶದಲ್ಲಿ ಗೆರೆ ಎಳೆಯುತ್ತಿರುವನೋ ಎಂಬಂತೆ ಕಾಣುತ್ತಿದ್ದನು. ತಾವರೆಯ ದಳದಂತೆ ವಿಶಾಲವಾದ ಕಣ್ಣುಗಳಿಂದ ಕಂಗೊಳಿಸುತ್ತಿದ್ದ, ನೀಳವಾದ ತೋಳುಗಳಿಂದ ಶೋಭಿಸುತ್ತಿದ್ದ ಶತ್ರು ದಮನನಾದ ಶ್ರೀರಾಮನನ್ನು ರಾವಣನು ನೋಡಿದನು. ಲಕ್ಷ್ಮಣನೊಡನಿದ್ದ ಬಲಿಷ್ಠನಾದ ಮಹಾತೇಜಸ್ವಿಯಾದ ಶ್ರೀರಾಮನು ಯುದ್ಧದಲ್ಲಿ ವಾನರ ಸೈನಿಕರೆಲ್ಲರೂ ಭಗ್ನರಾದುದನ್ನು, ರಾವಣನು ತನ್ನ ಮೇಲೆ ಬೀಳಲು ಬರುತ್ತಿರುವುದನ್ನು ಕಂಡು ಪರಮಹೃಷ್ಟನಾಗಿ ಧನುಸ್ಸಿನ ಮಧ್ಯಭಾಗವನ್ನು ಹಿಡಿದುಕೊಂಡನು. ವೇಗಯುಕ್ತವಾಗಿದ್ದ ಮತ್ತು ಮಹಾನಾದಯುಕ್ತವಾಗಿದ್ದ ಆ ಮಹಾಧನುಸ್ಸನ್ನು ಶ್ರೀರಾಮನು ಭೂಮಿಯನ್ನೇ ಸೀಳಿಬಿಡುವನೋ ಎಂಬಂತೆ ಠೇಂಕರಿಸತೊಡಗಿದನು. ರಾವಣನು ಬಿಟ್ಟ ಬಾಣ ಸಮೂಹಗಳ ಶಬ್ದದಿಂದಲೂ ಶ್ರೀರಾಮನ ಧನುಷ್ಠೇಂಕಾರ ಶಬ್ದದಿಂದಲೂ ಆತಂಕಗೊಂಡ 100 ರಾಕ್ಷಸರು ಮೂರ್ಛಿತರಾಗಿ ಕೆಳಗೆ ಬಿದ್ದರು. ರಾಜಪುತ್ರರಾದ ರಾಮ ಲಕ್ಷ್ಮಣರ ಬಾಣಗಳ ಗುರಿಗೆ ಎದುರಾಗಿ ಬಂದ ರಾವಣನು ಚಂದ್ರ ಸೂರ್ಯರ ಸಮೀಪಕ್ಕೆ ಹೋದ ರಾಹುವಿನಂತೆಯೇ ಪ್ರಕಾಶಿಸುತ್ತಿದ್ದನು. ಲಕ್ಷ್ಮಣನು ನಿಷಿದ್ಧವಾದ ಬಾಣಗಳಿಂದ ರಾವಣನೊಡನೆ ಮೊದಲು ಯುದ್ಧವನ್ನು ಮಾಡಲು ಅಪೇಕ್ಷಿಸಿ ಧನುಸ್ಸನ್ನು ಬಗ್ಗಿಸಿ ನಾಣನ್ನು ಸೆಳೆದು ಕಟ್ಟಿ ಅಗ್ನಿಯ ಜ್ವಾಲೆಗಳಿಗೆ ಸಮಾನವಾದ ಬಾಣಗಳನ್ನು ರಾವಣನ ಮೇಲೆ ಪ್ರಯೋಗಿಸಿದನು. ಧನುಷ್ಮಂತನಾದ ಲಕ್ಷ್ಮಣನು ಬಿಟ್ಟ ಆ ಬಾಣಗಳನ್ನು ಮಹಾ ತೇಜಸ್ವಿಯಾದ ರಾವಣನು ಪ್ರತಿ ಬಾಣಗಳ ಪ್ರಯೋಗದಿಂದ ಆಕಾಶದಲ್ಲಿಯೇ ತಡೆದು ನಿಲ್ಲಿಸಿದನು. ರಾವಣನು ಬಾಣ ಬಿಡುವುದರಲ್ಲಿ ತನ್ನ ಕೈಚಳಕವನ್ನು ಪ್ರಕಟಿಸುತ್ತಾ ಲಕ್ಷ್ಮಣನು ಬಿಡುತ್ತಿದ್ದ 1 ಬಾಣವನ್ನು 1 ಬಾಣದಿಂದಲೂ, 3 ಬಾಣಗಳನ್ನು 3 ಬಾಣಗಳಿಂದಲೂ, 10 ಬಾಣಗಳನ್ನು 10 ಬಾಣಗಳಿಂದಲೂ ಕತ್ತರಿಸಿ ಹಾಕುತ್ತಿದ್ದನು. ಅನಂತರ ರಾವಣನು ಲಕ್ಷ್ಮಣನನ್ನು ಅತಿಕ್ರಮಿಸಿ ಮುಂದೆ ಹೋಗಿ ಪರ್ವತದಂತೆ ಸುಸ್ಥಿರನಾಗಿ ನಿಂತಿದ್ದ ಶ್ರೀರಾಮನನ್ನು ಎದುರಿಸಿ ನಿಂತನು. ಮರುಕ್ಷಣದಲ್ಲಿಯೇ ಕೋಪದಿಂದ ಕೆಂಗಣ್ಣನಾಗಿದ್ದ ರಾಕ್ಷಸೇಶ್ವರನಾದ ರಾವಣನು ಶ್ರೀರಾಮನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದನು. ರಾವಣನ ಧನುಸ್ಸಿನಿಂದ ಹೊರಬರುತ್ತಿದ್ದ ಶರಪ್ರಹಾರವನ್ನು ನೋಡುತ್ತಲೇ ಶ್ರೀರಾಮನು ಶೀಘ್ರವಾಗಿ ಭಲ್ಲಗಳೆಂಬ ಬಾಣಗಳನ್ನು ಬತ್ತಳಿಕೆಯಿಂದ ತೆಗೆದು ತೀಕ್ಷ್ಣವಾಗಿದ್ದ ತನ್ನ ಬಾಣಗಳಿಂದ ಪ್ರಕಾಶಮಾನವಾಗಿದ್ದ, ಅತ್ಯಂತ ಭಯಂಕರವಾಗಿ ಕಾಣುತ್ತಿದ್ದ ವಿಷ ಸರ್ಪಗಳಿಗೆ ಸದೃಶವಾಗಿದ್ದ ರಾವಣನು ಬಿಟ್ಟ ಬಾಣಗಳ ಸಮೂಹಗಳನ್ನು ಕತ್ತರಿಸಿ ಹಾಕಿದನು. ರಾವಣನು ಶ್ರೀರಾಮನನ್ನು ಲಕ್ಷ್ಯವನ್ನಾಗಿಟ್ಟುಕೊಂಡು ವಿಧವಾದ ಮತ್ತು ತೀಕ್ಷ್ಣವಾದ ಬಾಣಗಳನ್ನು ಒಬ್ಬರು ಮತ್ತೊಬ್ಬರ ಮೇಲೆ ಸುರಿಸುತ್ತಿದ್ದರು.
ಹೀಗೆ ರಾಮ ರಾವಣರಿಬ್ಬರು ಬಹಳ ಹೊತ್ತಿನವರೆಗೆ ಎಡಕ್ಕೂ ಬಲಕ್ಕೂ ವಿಚಿತ್ರವಾದ ಮಂಡಲಾಕಾರದಲ್ಲಿ ಸುತ್ತುತ್ತಾ ಯುದ್ಧ ಮಾಡುತ್ತಿದ್ದರು. ಬಾಣಗಳ ವೇಗದಿಂದ ಒಬ್ಬರು ಮತ್ತೊಬ್ಬರನ್ನು ಗಾಯಗೊಳಿಸುತ್ತಿದ್ದರು. ಅವರಲ್ಲಿ ಯಾರೊಬ್ಬರೂ ಸೋಲುತ್ತಿರಲಿಲ್ಲ. ಇಬ್ಬರು ಪರಸ್ಪರವಾಗಿ ಯುದ್ಧ ಮಾಡುತ್ತಾ ಒಬ್ಬರ ಮೇಲೆ ಮತ್ತೊಬ್ಬರು ಬಾಣಗಳನ್ನು ಸುರಿಸುತ್ತಿದ್ದಾಗ ಯಮ ಮತ್ತು ಅಂತಕರಂತೆಯೇ ಬಹಳ ಭಯಂಕರವಾಗಿ ಕಾಣುತ್ತಿದ್ದರು. ಆ ಸಮಯದಲ್ಲಿ ಅವರನ್ನು ಕಂಡ ಪ್ರಾಣಿಗಳು ಭಯದಿಂದ ನಡುಗಿದವು. ವರ್ಷ ಋತುವಿನಲ್ಲಿ ಮಿಂಚಿನಿಂದ ಕೂಡಿದ ಮೇಘಗಳು ಆಕಾಶದಲ್ಲಿ ವ್ಯಾಪಿಸುವಂತೆ ರಾಮ ರಾವಣರು ಬಿಡುತ್ತಿದ್ದ ಅಪರಿಮಿತವಾದ ಬಾಣಗಳಿಂದ ಆಕಾಶವು ತುಂಬಿ ಹೋಯಿತು. ರಣಹದ್ದಿನ ಸುಂದರವಾದ ರೆಕ್ಕೆಗಳಿಂದ ಸುಶೋಭಿತವಾಗಿದ್ದ ಮಹಾವೇಗವುಳ್ಳ ಬಾಣಗಳ ಸತತವಾದ ವೃಷ್ಟಿಯಿಂದಾಗಿ ಆಕಾಶವು ಗವಾಕ್ಷಗಳಿಂದ ತುಂಬಿರುವುದೋ ಎಂಬಂತೆ ಕಾಣುತ್ತಿದ್ದಿತು. ಮಹಾಮೇಘಗಳಂತೆಯೇ ನಿಂತಿದ್ದ ರಾಮ ರಾವಣರು ಆಕಾಶವನ್ನು ಬಾಣಗಳ ವೃಷ್ಟಿಯಿಂದ ಅಂಧಕಾರಮಯವನ್ನಾಗಿ ಮಾಡಿದರು. ಸೂರ್ಯನು ಅಸ್ತಂಗತನಾದರೂ ಅವರು ಯುದ್ಧ ಮಾಡುತ್ತಲೇ ಇದ್ದರು. ಒಬ್ಬರು ಮತ್ತೊಬ್ಬರನ್ನು ಸಂಹರಿಸಬೇಕೆಂಬ ಆಕಾಂಕ್ಷೆಯಿಂದಿದ್ದ ರಾಮ ರಾವಣರ ನಡುವೆ ಮಹಾಭಯಂಕರವಾದ ಯುದ್ಧವು ನಡೆಯುತ್ತಿದ್ದಿತು. ಇಂದ್ರನಿಗೂ ಮತ್ತು ವೃತ್ರಾಸುರನಿಗೂ ನಡೆದ ಯುದ್ಧದಂತೆ ರಾಮ ರಾವಣರ ಯುದ್ಧವು ಹೊಂದಲು ಅಸಾಧ್ಯವೂ ಚಿಂತಿಸಲು ಅಸದೃಶವೂ ಆಗಿದ್ದಿತು. ಇಬ್ಬರು ಮಹಾಧನುರ್ಧರರು, ಯುದ್ಧ ವಿಶಾರದರು, ಅಸ್ತ್ರವಿದರಲ್ಲಿ ಶ್ರೇಷ್ಠರು ಆಗಿದ್ದರು. ಆದುದರಿಂದಲೇ ಅವರು ಅತಿಯಾದ ಉತ್ಸಾಹದಿಂದ ಯುದ್ಧ ಮಾಡುತ್ತಾ ರಣಭೂಮಿಯಲ್ಲಿ ಸಂಚರಿಸುತ್ತಿದ್ದರು. ಇಬ್ಬರು ಯಾವ ಮಾರ್ಗದಲ್ಲಿ ಹೋಗುತ್ತಿದ್ದರೋ ಆ ಮಾರ್ಗದಲ್ಲಿ ಗಾಳಿಯ ಬಡಿತದಿಂದ ಸಮುದ್ರದಲ್ಲಿ ಅಲೆಗಳು ಏಳುವಂತೆ ಬಾಣಗಳ ಅಲೆಗಳು ಒಂದಾದ ಮೇಲೆ ಮತ್ತೊಂದರಂತೆ ಎದ್ದು ಬರುತ್ತಿದ್ದವು. ಬಾಣದೊಡನೆಯೇ ಸೇರಿಕೊಂಡಿರುವುದೋ ಎಂಬಂತಿದ್ದ ಕೈಯಿಂದ ಕೂಡಿದ್ದ ಸಮಸ್ತ ಲೋಕಗಳನ್ನು ಕೂಗಿಕೊಳ್ಳುವಂತೆ ಮಾಡುತ್ತಿದ್ದ ರಾವಣನು ಶ್ರೀರಾಮನ ಹಣೆಯನ್ನು ಬಾಣಗಳ ಮಾಲೆಯಿಂದ ಸಮಲಂಕರಿಸಿದನು. ಭಯಂಕರವಾದ ಧನುಸ್ಸಿನಿಂದ ಬಿಡಲ್ಪಟ್ಟ ಕನ್ನೈದಿಲೆಯ ದಳದಂತೆ ಶ್ಯಾಮಲ ವರ್ಣದಿಂದ ಕಂಗೊಳಿಸುತ್ತಿದ್ದ ನಾರಾಚಗಳ ಮಾಲೆಯನ್ನು ಶ್ರೀರಾಮನು ಸ್ವಲ್ಪವೂ ವ್ಯಥೆಯಿಲ್ಲದೆ ತಲೆಯಲ್ಲಿ ಧರಿಸಿದನು. ಅನಂತರ ಶ್ರೀರಾಮನು ಅತ್ಯಂತ ಕ್ರುದ್ಧನಾಗಿ ಹಲವಾರು ಬಾಣಗಳನ್ನು ಬತ್ತಳಿಕೆಯಿಂದ ತೆಗೆದು ಮಂತ್ರಗಳ ಪುನಶ್ಚರಣೆ ಮಾಡುತ್ತಾ ಒಂದೊಂದು ಬಾಣವನ್ನು ರೌದ್ರಾಸ್ತ್ರವನ್ನಾಗಿ ಪರಿವರ್ತಿಸಿ ರಾವಣನ ಮೇಲೆ ಪ್ರಯೋಗಿಸಿದನು. ಮಹಾ ತೇಜಸ್ವಿಯಾದ ಮಹಾಪರಾಕ್ರಮಿಯಾದ ಮತ್ತು ಬಿಡುವಿಲ್ಲದೆ ಬಾಣಗಳ ಮಳೆಗರೆಯಲು ಸಮರ್ಥನಾದ ಶ್ರೀರಾಮನು ಧನುಸ್ಸನ್ನು ಕಿವಿಯವರೆಗೂ ಸೆಳೆದು ಬತ್ತಳಿಕೆಯಿಂದ ಹೊರತೆಗೆದಿದ್ದ ಎಲ್ಲ ಬಾಣಗಳನ್ನು ರಾಕ್ಷಸನ ಮೇಲೆ ಪ್ರಯೋಗಿಸಿದನು. ಆ ಬಾಣಗಳೆಲ್ಲವೂ ಮಹಾಮೇಘ ಸದೃಶವಾಗಿದ್ದ ರಾವಣನ ಅಭೇದ್ಯವಾದ ಕವಚದ ಮೇಲೆ ಬಿದ್ದವು. ರಾವಣನಿಗೆ ಆ ಬಾಣಗಳು ಯಾವ ವಿಧವಾದ ವ್ಯಥೆಯನ್ನು ಉಂಟು ಮಾಡಲಿಲ್ಲ. ಪುನಃ ಸರ್ವಾಸ್ತ್ರಕುಶಲನಾದ ಶ್ರೀರಾಮನು ರಥದಲ್ಲಿ ಕುಳಿತಿದ್ದ ರಾವಣನ ಹಣೆಯನ್ನು ಶ್ರೇಷ್ಠವಾದೊಂದು ಅಸ್ತ್ರದಿಂದ ಪ್ರಹರಿಸಿದನು. ಹಾಗೆ ಶ್ರೀರಾಮನಿಂದ ಪ್ರಯೋಗಿಸಲ್ಪಟ್ಟ ಪರಮಾಸ್ತ್ರವು ಬಾಣಗಳ ರೂಪವನ್ನು ತಳೆದು ರಾವಣನಿಂದ ಬಿಡಲ್ಪಟ್ಟ ಬಾಣಗಳನ್ನು ಕತ್ತರಿಸಿ ಮುಂದೆ ಹೋಗುತ್ತಿದ್ದಾಗ ಪುನಃ ರಾವಣನ ಬಾಣಗಳಿಂದ ತಡೆಯಲ್ಪಟ್ಟು 5 ಹೆಡೆಗಳುಳ್ಳ ಸರ್ಪಗಳು ಬುಸುಗುಟ್ಟುವಂತೆ ಧ್ವನಿ ಮಾಡುತ್ತಾ ಭೂಮಿಯೊಳಗೆ ಸೇರಿಕೊಂಡವು. ಕ್ರೋಧ ಮೂರ್ಛಿತನಾದ ರಾವಣನು ಹೀಗೆ ಶ್ರೀರಾಮನ ಅಸ್ತ್ರವನ್ನು ವ್ಯರ್ಥಗೊಳಿಸಿ ಅತಿ ಘೋರವಾದ ಅಸುರಾಸ್ತ್ರವನ್ನು ಪ್ರಕಟಪಡಿಸಿದನು. ಅದರಿಂದ ಸಿಂಹ, ಹುಲಿ, ಹದ್ದು, ಚಕ್ರವಾಕ, ರಣಹದ್ದು, ಗಿಡಗ, ಗುಳ್ಳೆನರಿ, ಹಂದಿ, ನಾಯಿ, ಕೋಳಿ, ಮೊಸಳೆ, 5 ಹೆಡೆಯ ವಿಷಸರ್ಪಗಳು ಇವೇ ಮುಂತಾದ ಪ್ರಾಣಿಗಳ ಮುಖಗಳನ್ನು ಹೊಂದಿರುವ ಭಯಂಕರವಾದ ಬಾಣಗಳು ಹುಟ್ಟಿದವು. ರಾವಣನು ಕೋಪಗೊಂಡ ವಿಷಸರ್ಪದಂತೆ ನಿಟ್ಟುಸಿರು ಬಿಡುತ್ತಾ ರಾಮನ ಮೇಲೆ ಆ ಎಲ್ಲ ಬಾಣಗಳನ್ನು ಪ್ರಯೋಗಿಸಿದನು. ಅಸುರಾಸ್ತ್ರದಿಂದ ಸಮಾವೃತನಾದ ಅಗ್ನಿ ಸದೃಶನಾದ ಶ್ರೀರಾಮನು ಅತ್ಯುತ್ಸಾಹದೊಡನೆ ಪಾವಕಾಸ್ತ್ರವನ್ನು ಪ್ರಕಟಿಸಿದನು. ಅದರ ಮೂಲಕವಾಗಿ ಚಂದ್ರ, ಅರ್ಧಚಂದ್ರ, ಧೂಮಕೇತು, ಮಹೋಲ್ಕೆಗಳ ಮುಖಗಳನ್ನು ಹೊಂದಿದ್ದ ಗ್ರಹ ನಕ್ಷತ್ರಗಳ ವರ್ಣಗಳಿಂದ ಪರಿಶೋಭಿಸುತ್ತಿದ್ದ ಮಿಂಚಿನಂತೆ ಥಳಥಳಿಸುತ್ತಿದ್ದ ನಾನಾ ಪ್ರಕಾರವಾದ ಬಾಣಗಳು ಹೊರಬಂದವು. ಅವೆಲ್ಲವನ್ನು ಶ್ರೀರಾಮನು ರಾವಣನ ಮೇಲೆ ಪ್ರಯೋಗಿಸಿದನು. ಶ್ರೀರಾಮನ ಆ ಆಗ್ನೇಯಾಸ್ತ್ರದಿಂದ ಪ್ರಹರಿಸಲ್ಪಟ್ಟ ರಾವಣನ ಭಯಂಕರವಾದ ಅಸುರಾಸ್ತ್ರವು ಆಕಾಶದಲ್ಲಿಯೇ ಲೀನವಾಗಿ ಹೋಯಿತು. ಆದರೆ ಅಷ್ಟರಲ್ಲಿಯೇ ಅಸುರ ಮಹಾಸ್ತ್ರಗಳಿಂದ ಹೊರಟ ಸಿಂಹ, ವ್ಯಾಘ್ರಗಳೇ ಮುಂತಾದ ಪ್ರಾಣಿಗಳ ಮುಖಗಳಿಂದ ಕೂಡಿದ್ದ ಅಸಂಖ್ಯಾತವಾದ ಬಾಣಗಳು ಸಾವಿರಾರು ಕಪಿಸೈನಿಕರನ್ನು ಸಂಹರಿಸಿಬಿಟ್ಟಿದ್ದವು. ಅನಾಯಾಸವಾಗಿ ಅತಿ ಕಷ್ಟವಾದ ಕಾರ್ಯವನ್ನು ಮಾಡುವ ಶ್ರೀರಾಮನು ಅಸುರಾಸ್ತ್ರವನ್ನು ನಿರರ್ಥಕಗೊಳಿಸಿದುದನ್ನು ಕಂಡು ಕಾಮರೂಪಿಗಳಾದ ಸುಗ್ರೀವನೇ ಮೊದಲಾದ ವಾನರ ಪುಂಗವರು ಶ್ರೀರಾಮನನ್ನು ಸುತ್ತುವರೆದು ಹರ್ಷ ಧ್ವನಿಗಳನ್ನು ಮಾಡಿದರು. ದಶರಥ ಪುತ್ರನಾದ ಮಹಾತ್ಮನಾದ ಶ್ರೀರಾಮನು ರಾವಣನಿಂದ ಬಿಡಲ್ಪಟ್ಟ ಅಸುರಾಸ್ತ್ರವನ್ನು ಬಲಪೂರ್ವಕವಾಗಿ ವಿನಾಶಗೊಳಿಸಿ ಸಂತೃಪ್ತನಾದನು. ವಾನರ ದಳಪತಿಗಳು ಆನಂದ ತುಂದಿಲರಾಗಿ ಸಿಂಹನಾದಗಳನ್ನು ಮಾಡಿದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 99ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ
ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.